ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಅಂಕತಟ್ಟಿ ನಂಜುಂಡಪ್ಪ ವೃತ್ತದಲ್ಲಿ ವೀರಭದ್ರಸ್ವಾಮಿ ವೀರಶೈವ ಲಿಂಗಾಯತ ಸಂಘದ ವತಿಯಿಂದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಅನ್ನದಾಸೋಹ ಮಾಡುವ ಮೂಲಕ ಪುಣ್ಯ ಸ್ಮರಣೆ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ಬಸವರಾಜ್ ಮಾತನಾಡಿ, ಶಿವಕುಮಾರ ಸ್ವಾಮಿಗಳ ಪುಣ್ಯ ದಿನವನ್ನು ಸರ್ಕಾರ ದಾಸೋಹ ದಿನವನ್ನಾಗಿ ಘೋಷಿಸಲು ಒತ್ತಾಯ ಮಾಡಿದರು. ಕರ್ನಾಟಕದಲ್ಲಿ ತ್ರಿವಿಧ ದಾಸೋಹ ನಡೆಯುತ್ತಿರುವುದು ಸಿದ್ಧಗಂಗಾ ಮಠದಲ್ಲಿ ಮಾತ್ರ ಎಂದು ತಿಳಿಸಿದರು. ಇನ್ನು ಬಿಜೆಪಿ ತಾಲೂಕು ಉಪಾಧ್ಯಕ್ಷ ರಾಮು ಭಗವಾನ್ ಮಾತನಾಡಿ, ಮನುಷ್ಯರು ದೇವರನ್ನ ನೋಡಿಲ್ಲ, ಆದರೆ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು ಅಂದರೆ ತಪ್ಪಾಗಲಾರದು. ಬಹಳಷ್ಟು ಕಷ್ಟದಲ್ಲಿ ಭಿಕ್ಷಾಟನೆ ಮಾಡಿ ಮಠ ಮತ್ತು ವಿದ್ಯಾರ್ಥಿಗಳನ್ನ ಕಾಪಾಡಿದ್ದಾರೆ ಎಂದು ತಿಳಿಸಿದರು. ನಡೆದ ಕಾರ್ಯಕ್ರಮದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ 3 ವಿದ್ಯಾರ್ಥಿಗೆ 10,000 ಸ್ಕಾಲರ್ಶಿಪ್ ನೀಡಿದರು. ನಾವು ಕಂಡಂಥ ದೇವರು ಅಂದರೆ ಅದೇ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಏಕೆ ಅಂತಂದರೆ ನಾವು ದೇವರನ್ನು ನಿಜವಾಗಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ನಾವು ದೇವರನ್ನು ಕಂಡಿದ್ದೀರಿ ಅಂದರೆ ಅದಕ್ಕೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಡೆದಾಡುವ ದೇವರು ಅಂತಲೇ ನಾವು ಇವತ್ತು ಅವರನ್ನು ನಾವು ಕಾಣ್ತಾ ಇದ್ದೇವೆ. ಏಕೆ ಅಂತಂದರೆ ನಾನು ಬಾಲ್ಯದಿಂದ ಶಿವಕುಮಾರ ಸ್ವಾಮಿಗಳನ್ನು ನೋಡುತ್ತಾ ಬಂದಿದ್ದೇನೆ. ಎಷ್ಟೋ ದಿನ ಅವರು ಮಠವನ್ನು ಕಟ್ಟುವಾಗ ಅಡವಿ ಸಿದ್ಧಗಂಗಾ ಶ್ರೀಗಳ ಒಂದು ಮುಂದಾಳತ್ವದಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಆ ಮಠ ತುಂಬ ಬಡತನದಲ್ಲಿತ್ತು. ನೀವು ಯಾರೂ ನೋಡಿಲ್ಲ. ಸ್ವಾಮಿಗಳೇ ಸ್ವತಂತ್ರವಾಗಿ ಹೋಗಿ ಹಳ್ಳಿಗಳಲ್ಲಿ ಅವರು ಭಿಕ್ಷಾಟನೆ ಮಾಡಿ ಆ ಮಠವನ್ನು ಕಟ್ಟಿದ್ದಾರೆ. ನಿಜವಾಗಿ ಸಹ ಇವತ್ತು ನಾವು ತುಂಬ ಸಂತೋಷ ಪಡಬೇಕಾಗ್ತದೆ. ಯಾಕೆ ಅಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನೀವು ಎಲ್ಲೇ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಇಡೀ ನಮ್ಮ ಭಾರತದಲ್ಲಿ ಎಲ್ಲೂ ಊಟದ ವ್ಯವಸ್ಥೆ ಇಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಂದು ಮೂಲೆಗೆ ಹೋದರೂ ಸಮೇತ ಇವತ್ತು ಉಪಹಾರವನ್ನು ಆಗ್ತಾಯಿದ್ದಾರೆ. ಅದಕ್ಕೆ ಕಾರಣ ಏನು, ಮಠಗಳು ಅವತ್ತಿಂದ ಬಂದಂಥ ಮಠದ ಒಂದು ದಾರಿಯಲ್ಲಿ ಇವತ್ತು ಎಲ್ಲರೂ ನಡೀತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾವು ಎಲ್ಲಿಗೆ ಹೋಗೋದು ಬೇಡ. ಇವತ್ತು ನಾವು ಗುರಪ್ಪನ ಮಠಕ್ಕೆ ಹೋದಾಗ ಪ್ರತಿ ಸೋಮವಾರ ಇಂಥ ಒಂದು ಚಿಕ್ಕ ಹಳ್ಳಿ ಊರಲ್ಲೂ ಸಹ ಇವತ್ತು ಊಟದ ವ್ಯವಸ್ಥೆ ಇದೆ ಅಂತಂದರೆ ಅದು ನಮ್ಮ ಕರ್ನಾಟಕದ ನಮ್ಮ ಮಠ ಮಾನ್ಯಗಳ ಇವತ್ತು ಆ ಮಠ ಏನಂತಾರೆ, ಗುರಪ್ಪನ ಮಠ ಅಂತ ಹೇಳ್ತಾರೆ. ಹಾಗೆ ಎಲ್ಲಿ ಮಠಗಳು ಬಂದಿದೆಯೋ ಅಲ್ಲಿ ಇವತ್ತು ಆಹಾರ ವಿದ್ಯಾದಾನ ಮಾಡೋಕ್ಕಂಥ ಒಂದು ಕೆಲಸವನ್ನು ಇವತ್ತು ಏನಾದರೂ ಮಾಡ್ತಾಯಿದ್ರೆ ಸರ್ಕಾರ ಮಾಡುವಂಥ ಕೆಲಸ ಇವತ್ತು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚುತ್ತಾ ಇದೆ. ಯಾಕೆ, ಒಂದು ಸರ್ಕಾರ ಗೌರ್ಮೆಂಟ್ ಶಾಲೆಗಳನ್ನೇ ನಡೆಸೋಕ್ಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಆದರೆ ಸಿದ್ಧಗಂಗಾ ಮಹಾಸ್ವಾಮಿಗಳು ಅಂದಿನಿಂದ ಇಂದಿನವರೆಗೂ 10,000 ವಿದ್ಯಾರ್ಥಿಗಳಿಗೆ ಅನ್ನದಾನ ಮತ್ತು ವಿದ್ಯಾದಾನವನ್ನು ನೀಡ್ತಾ ಇದ್ದಾರೆ. ಏನು ಜನಕ್ಕೆ ಅಕ್ಷರ ದಾಸೋಹ ಹಾಕಿ ಅಂತ ಒಂದು ಏನು ಬಡ ಜನಕ್ಕೆ ಎಲ್ಲ ಸಮುದಾಯಕ್ಕೂ ಹಿಂದೂ ಜನಾಂಗ ಯಾವುದೇ ಒಂದು ಸಮುದಾಯ ಬರಲಿ, ಯಾವುದೇ ಇರಲಿ, ಅವರಿಗೆ ಫ್ರೀ ಎಜುಕೇಷನ್ನು ಹಾಗೂ ಅನ್ನದಾಸೋಹ ಬಹಳಷ್ಟು ಸುಮಾರು ಇವತ್ತು IAS ಅಧಿಕಾರಿಗಳು, IPS ಅಧಿಕಾರಿಗಳು, ರಾಜಕಾರಣಿಗಳು ಅಲ್ಲಿ ತಿಂದಂಥವರು ಅಲ್ಲಿ ಒಂದು ಏನು ಪದವಿಗಳು ಪಡೆದಂಥ ಎಲ್ಲ ಜನಾಂಗದವರು ಇವತ್ತು ಇಡೀ ದೇಶದೊಳಗಡೆ ಆಡಳಿತ ಮಾಡ್ತಾಯಿದ್ದಾರೆ. ಹಾಗೆ ಕೂಡ ಸರ್ಕಾರ ಕೂಡ ಇದೊಂದು ದಾಸೋಹ ಹಾಕಿ ಕೊಡೋಂಥ ಒಂದು ಅವರ ಹೆಸರಲ್ಲಿ ಕೊಡಬೇಕು ಅಂತೇಳಿ ಬಹಳ ಒತ್ತಾಯ ಇಡೀ ದೇಶದಲ್ಲಿ ಒತ್ತಾಯ ಆಗಿತ್ತು. ಈ ರಾಜ್ಯದಲ್ಲಿ ಕೂಡ ಮಾಡ್ತೀವಿ ಅಂತ ಇದ್ದರು. ಈ ದಿನ ಅದೆಲ್ಲೋ ಮರೆತುಬಿಟ್ಟಿದ್ದಾರೆ. ಅವರು ಕೂಡ ಈ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ದಿನವನ್ನು ನಮ್ಮ ದಾಸೋಹಾಕಿಯಾಗಿ ಮಾಡಬೇಕು. ನಮ್ಮ ಶಿವಕುಮಾರ ಸ್ವಾಮಿಗಳ ಹೆಸರಲ್ಲಿ ಅವರು ಚಿರಋಣಿಯಾಗಿ ಜನಗಳ ಮನಸ್ಸಲ್ಲಿ ಇರಬೇಕು. ಇವತ್ತು ಕೂಡ ಒಂದು 20-30 ಸಾವಿರ ಜನ ದಿನ ದಾಸೋಹಾಕಿಯನ್ನು ಅಲ್ಲಿ ನಡೀತಾ ಇರ್ತದೆ. ಈ ಒಂದು ಸರ್ಕಾರ ಅದರ ಮೇಲೆ ಸರ್ಕಾರ ಮಾಡುವಂಥ ಕೆಲಸನ ಇದೇ ಆ ಮಠದಲ್ಲಿ ನಡೆಯುತ್ತೆ. ಅದಕ್ಕೆ ಆ ಸ್ವಾಮಿಗಳ ಹೆಸರಲ್ಲಿ ದಾಸೋಹಾಕಿ ಅಂತ ಹೇಳಿ ಈ ದಿನವನ್ನು ಆಚರಣೆ ಮಾಡಬೇಕಂತ
ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.